ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಹೊರಬಂದಿರುವ ದರ್ಶನ್ ದಿಢೀರ್ ಸಿಎಂ ಆಗಿದ್ದಾರೆ. ಡೆವಿಲ್ ಅಡ್ಡಾದಲ್ಲಿರುವಂತಹ ದಾಸನ ಕಟೌಟ್ ಕಂಡು ಅಭಿಮಾನಿಗಳು ದಿಲ್ ಖುಷಿಯಾಗಿದ್ದಾರೆ. ನಟ ದರ್ಶನ್ ಸಿಎಂ ಪೋಸ್ಟರ್ ವೈರಲ್. ಡೆವಿಲ್ ಹೊಸ ಅವತಾರಕ್ಕೆ ಫ್ಯಾನ್ಸ್ ದಿಲ್ ಖುಷ್. ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದ ದರ್ಶನ್ ಜೈಲಿಂದ ಹೊರ ಬಂದಿದ್ದು ದಾಸನ ನಯ ಅವತಾರ ಶುರುವಾದಂತೆ ಕಾಣುತ್ತಿದೆ. ಸೊರಗಿದ್ದ ಮುಖದಲ್ಲಿ ಹಳೆ ಚಾರ್ಮ್ ಬಂದಿದೆ. ಚಾಲೆಂಜಿಂಗ್ ಸ್ಟಾರ್ ಅನ್ನೋ ಪಟ್ಟಕ್ಕೆ ತಕ್ಕಂತೆ ಸಖತ್ ಶೈನಿಂಗ್ ಆಗಿದ್ದಾರೆ. ಹಿಂದಿದ್ದ ಪಟಾಲಮಿಲ್ಲ, ಬಾಸ್ ಬಾಸ್ ಅನ್ನೋ ಬಳಗವೂ ಇಲ್ಲ. ಎಲ್ಲೇ ಹೋದ್ರೂ ಜೊತೆಗಿರ್ತಿದ್ದ ಸುಬ್ಬಿಯ ಸುಳಿವೂ ಇಲ್ಲ. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತಿರೋ ದರ್ಶನ್ ಮುಖ್ಯಮಂತ್ರಿ ಅವತಾರ ತಾಳಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಬ್ಬರಿಸೋದಕ್ಕೆ ಸಖತ್ ಪೋಸ್ ಕೊಟ್ಟಿದ್ದಾರೆ. ಜೈಲಿಂದ ಬಂದ್ಮೇಲೆ ಒಬ್ಬಂಟಿಯಾಗಿದ್ದ ದರ್ಶನ್ ಈಗ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ. ಮೊನ್ನೆಯಷ್ಟೇ ರಾಜಸ್ಥಾನದಲ್ಲಿ ಶೂಟಿಂಗ್ ಮುಗಿಸಿಕೊಂಡು ಬಂದಿರೋ ಡೆವಿಲ್ ಟೀಮ್ ಸದ್ಯಕ್ಕೆ ಬೆಂಗಳೂರಲ್ಲಿ ಬೀಡು ಬಿಟ್ಟಿದೆ. 4ನೇ ಹಂತದ ಚಿತ್ರೀಕರಣವನ್ನ ರಾಜಧಾನಿ ಬೆಂಗಳೂರಲ್ಲೇ ಅದ್ಧೂರಿಯಾಗಿ ಶೂಟ್ ಮಾಡ್ತಿದ್ದಾರೆ. ಇದೇ ಹೊತ್ತಲ್ಲೇ ಈಗ ಡೆವಿಲ್ ಸಿನಿಮಾದ ಹೊಸ ಫೋಟೋ ಲೀಕ್ ಆಗಿದೆ. ಅದು ಕೂಡ ದರ್ಶನ್ ಹಿಂದೆಂದೂ ಕಾಣದ ಅವತಾರದಲ್ಲಿ ಈ ಬಾರಿ ಕಾಣಿಸಿಕೊಂಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದಾಸ ಅಖಾಡಕ್ಕಿಳಿದಿದ್ದಾರೆ. ಲೀಕ್ ಆಗಿರೋ ಫೋಟೋದಲ್ಲಿ ದರ್ಶನ್ ಸಿಎಂ ಆಗಿ ಕಾಣಿಸಿಕೊಂಡಿದ್ದಾರೆ. ಕರುನಾಡ ಪ್ರಜಾ ಪಕ್ಷದ ಮುಖ್ಯಮಂತ್ರಿ ಶ್ರೀ ಧನುಷ್ ಕುಮಾರ್ ಅಂತ ಕಟ್ಔಟ್ ಹಾಕಿಸಿದ್ದಾರೆ. ಮುಖ್ಯಮಂತ್ರಿ ಅನ್ನೋ ಪಟ್ಟದ ಜೊತೆಗೆ ದರ್ಶನ್ ಕೈ ಮುಗಿದುಕೊಂಡು ಪೋಸ್ ಕೊಟ್ಟಿದ್ದು ಸಖತ್ ವೈರಲ್ ಆಗ್ತಿದೆ. ಅಲ್ಲಿಗೆ ಡೆವಿಲ್ ಸಿನಿಮಾದಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿವೆ ಅನ್ನೋದು ಪಕ್ಕಾ ಆಗಿದೆ. ಇಷ್ಟು ದಿನ ಡೆವಿಲ್ ಅಂದ್ರೆ ಬರೀ ಪಾತಕ ಲೋಕದ ರಕ್ತ ಚರಿತ್ರೆ ಅಂತಾನೆ ಎಲ್ರೂ ಅಂದ್ಕೊಂಡಿದ್ರು. ಆದ್ರೀಗ ದರ್ಶನ್ ಸಿಎಂ ಗೆಟಪ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಂತೆ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ. ದರ್ಶನ್ ರಾಜಕೀಯದ ಭವಿಷ್ಯ ನುಡಿದಿದ್ರು ಜ್ಯೋತಿಷಿ. ದರ್ಶನ್ನ ಜೈಲಲ್ಲಿದ್ದಾಗ 10 ಸುದ್ದಿಗಳು ಹರಿದಾಡಿದ್ವು. ಜೈಲಿಂದ ಹೊರ ಬರ್ತಿದ್ದಂತೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ, ಆ ಪಕ್ಷಕ್ಕೆ ಸೇರ್ಕೊಳ್ತಾರೆ, ಈ ಪಕ್ಷದಿಂದ ಸ್ಪರ್ಧಿಸ್ತಾರೆ ಅಂತಾನೆ ಸುದ್ದಿಯಾಗಿದ್ವು. ಅಷ್ಟೇ ಅಲ್ಲ, ಮೈಸೂರಿನ ಅರ್ಜುನ್ ಗುರೂಜಿ ಸಹ ದರ್ಶನ್ನರ ರಾಜಕೀಯ ಭವಿಷ್ಯ ನುಡಿದಿದ್ರು. ದರ್ಶನ್ಗೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿದ್ರು. ಈಗ ದರ್ಶನ್ನರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾದಲ್ಲಿ ಸಿಎಂ ಅವತಾರ ತಾಳಿದ್ದಾರೆ. ಹೀಗಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಇದು ಮುನ್ಸೂಚನೆನಾ ಅಂತಾನೂ ಜನ ಮಾತಾಡ್ಕೊಳ್ತಿದ್ದಾರೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದೇ ಆಗಿದ್ದು ದರ್ಶನ್ನರ ಯಾವೊಂದು ಸಿನಿಮಾವೂ ರಿಲೀಸ್ ಆಗಿಲ್ಲ. ಕಾಟೇರ ಸಿನಿಮಾವೇ ಕೊನೆ, ಮತ್ಯಾವ ಸಿನಿಮಾವೂ ತೆರೆಗಪ್ಪಳಿಸಿಲ್ಲ. ಹೀಗಾಗಿ ಡೆವಿಲ್ ಸಿನಿಮಾ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಈಗ ಸಿನಿಮಾ ಪೋಸ್ಟರ್ ಬೇರೆ ವೈರಲ್ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಮತ್ಯಾವ ಅಪ್ಡೇಟ್ಗಳು ಸಿಗ್ತಾವೆ ಅಂತ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು.